ವಿದ್ಯಾರ್ಥಿಯ ಪರೀಕ್ಷಾ ಸಂದರ್ಭದಲ್ಲಿ ಶನಿವಾರ ಹಾಕೊಂಡು ಬಂದದ್ದಕ್ಕಾಗಿ ಆ ವಿದ್ಯಾರ್ಥಿಗೆ ಪರೀಕ್ಷೆಗೆ ಹಾಜರಾಗಲಿಕ್ಕೆ ತಪ್ಪಿಸಿರ್ತಕ್ಕಂಥದ್ದು ಕೇವಲ ಒಬ್ಬ ವಿದ್ಯಾರ್ಥಿ ವಿಷಯ ಅಲ್ಲ ಅಥವಾ ಒಂದು ಜಾತಿಯ ವಿಷಯ ಅಲ್ಲ. ಧರ್ಮ ಮತ್ತು ನಮ್ಮ ಸಂಸ್ಕೃತಿ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರ ಸರ್ಕಾರ. ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೇಲೆ ನಿರಂತರವಾಗಿ ನಮ್ಮ ಧರ್ಮ ಮತ್ತು ಸಂಸ್ಕೃತಿ ಮೇಲೆ ದಾಳಿ ಆಗ್ತಾನೆ ಇದೆ. ಸಿದ್ದರಾಮಯ್ಯನವ್ರಿಗೆ ಗೊತ್ತಿದ್ದು ಇಂಥ ಕೃತ್ಯಗಳನ್ನು ಮಾಡಿಸ್ತಾರೆ. ಯಾಕೆ ಮಾಡಿಸ್ತಾರೆ ಅಂತ ಹೇಳ್ತೀನಿ, ನೇರವಾಗಿ ಆರೋಪ ಮಾಡ್ತೀನಿ. ಅವ್ರಿಗೆ ಯಾವ್ಯಾವಾಗ ಕುರ್ಚಿಗೆ ಕಂಟಕ ಬರ್ತದ, ಅಭದ್ರತೆ ಕಾಡ್ತದ, ಆ ಸಂದರ್ಭದಲ್ಲಿ ಇಂಥ ಗಿಮಿಕ್ಗಳನ್ನು ಮಾಡೋದ್ರ ಮೂಲಕ ಅವರು ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸಿದ್ದರಾಮಯ್ಯನವರು ಕೇವಲ ಇದು ಒಂದೇ ಅಲ್ಲ, ಜಾತಿ ಗಣತಿ ಬಿಡುಗಡೆ ಮಾಡಿದರು, ಮೂಲ ಪ್ರತಿನೇ ಇಲ್ಲ. ಯಾರನ್ನ ನೇಮಿಸಿದ್ರು ಕಾಂತರಾಜ್ ಅವರು, ಅವರೇ ವರದಿಗೆ ಸಹಿ ಮಾಡಿಲ್ಲ. ಕಾಂತರಾಜ್ ವರದಿ ಒಳಗೆ ಏನು ಸದಸ್ಯರು ಸಹಿ ಮಾಡಬೇಕಾಗಿತ್ತು, ಅವರು ಯಾರೂ ಕೂಡ ಸಹಿ ಮಾಡಿಲ್ಲ. ಅದಕ್ಕಾಗಿ ಆ ವರದಿಯನ್ನು ಬಚ್ಚಿಟ್ಕೊಂಡು ನಾಟಕೀಯವಾಗಿ ಹೆಗಡೆಯವರಿಂದ ಮತ್ತೊಂದು ವರದಿಯನ್ನು ಪ್ರಕಟ ಮಾಡಿಸಿದ್ದಾರೆ. ಜಾತಿ ಗಣತಿ ಮಾಡಲಿಕ್ಕೆ ಇವ್ರಿಗೆ ಅಧಿಕಾರನೇ ಇಲ್ಲ. ಜಾತಿ ಗಣತಿ ಯಾತಕ್ಕಾಗಿ ಮಾಡಬೇಕು? ಯಾರು ಹಿಂದುಳಿದಾರೋ, ಯಾರು ಶೋಷಿತರಿದ್ದಾರೋ ಅಂಥವ್ರಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಮತ್ತು ಸಾಮಾಜಿಕ ನ್ಯಾಯ ಒದಗಿಸಲಿಕ್ಕೆ ಯೋಜನೆಗಳನ್ನ ರೂಪಿಸಬೇಕಾಗ್ತದೆ. ಈಗ ನರೇಂದ್ರ ಮೋದಿಜಿಯವರು ವಕಫ್ ಕಾಯ್ದೆಗೆ ತಿದ್ದುಪಡಿ ತಂದಿರತಕ್ಕಂಥದ್ದು ಇದೊಂದು ಸಾಮಾಜಿಕ ನ್ಯಾಯದ ಹಿನ್ನೆಲೆ ಒಳಗೆ. ಯಾಕೆ ಸಾಮಾಜಿಕ ನ್ಯಾಯ ಅಂತ ಹೇಳ್ತೀನಿ ಅಂದರೆ, ವಕಫ್ ಆಸ್ತಿ ಇರ್ತಕ್ಕಂಥದ್ದು ಮುಸಲ್ಮಾನರಲ್ಲಿ ಕೆಳವರ್ಗದವ್ರಿಗೆ, ಬಡವರಿಗೆ, ಅವ್ರ ಮಕ್ಕಳ ಶಿಕ್ಷಣಕ್ಕೆ, ಉದ್ಯೋಗಕ್ಕೆ ಆದಾಯವನ್ನು ಉಪಯೋಗ ಮಾಡಬೇಕಂತಕ್ಕಂಥದ್ದು ನಿಯಮ. ಆದರೆ ಕೆಲವು ಶ್ರೀಮಂತರು ಕಾಂಗ್ರೆಸ್ನವರು ಆ ಆಸ್ತಿಯನ್ನು ಹೊಡ್ಕೊಂಡು ಕೂತಿದ್ದಾರೆ. ಅವರಿಗೆ ನೋವಾಗಿದೆ, ಅವ್ರು ಗಲಾಟೆ ಮಾಡಿಸ್ತಾ ಇದ್ದಾರೆ. ಮುಸಲ್ಮಾನರಲ್ಲಿ ನಾನು ಸಿದ್ದರಾಮಯ್ಯನವ್ರು ಕೇಳ್ತೇನೆ, ವೀರಶೈವರನ್ನ ಬೇರೆ ಮಾಡಿದ್ರು, ಲಿಂಗಾಯತರನ್ನ ಬೇರೆ ಮಾಡಿದ್ರು, 56 ಗುಂಪುಗಳನ್ನು ಮಾಡಿದ್ರು ವೀರಶೈವ ಲಿಂಗಾಯತರಲ್ಲಿ. ಮತ್ತು ಅದೇ ರೀತಿ ಹಿಂದುಳಿದ ಕೆಲವು ಜನಾಂಗದಲ್ಲೂ ಮಾಡಿದ್ರಿ. SC ಒಳಗೆ ರೈಟ್ ಲೆಫ್ಟ್ ಅಂತಕ್ಕಂಥದ್ದು ಮಾಡಿದ್ರಿ. ಮುಸಲ್ಮಾನರಲ್ಲಿ ದಲಿತರಿದ್ದಾರೆ, ಗೊತ್ತದ ನಾ ಸಿದ್ದರಾಮಯ್ಯನವರು ನಿಮಗೆ. ಮೋಚಿ ಇದ್ದಾರೆ, ಮೋಚಿ ಅಂದ್ರೆ ಚಪ್ಪಲಿ ಹೊಲಿತಾರೆ ಮುಸಲ್ಮಾನರಲ್ಲಿ. ಬಂಗಿ ಅಂತದಾರ, ಬಂಗಿ ಅಂದ್ರೆ ಮೇತರ್, ಈ ಕಕ್ಕಸ ಸ್ವಚ್ಛ ಮಾಡ್ತಾರೆ, ಕಸ ಗೂಡಿಸ್ತಾರೆ, ಕಟಿಂಗ್ ಮಾಡ್ತಾರೆ. ನಾಯಿ ಅಂತಾರೆ ಅವ್ರಿಗೆ, ಕಟಿಂಗ್ ಮಾಡೋವ್ರಿಗೆ, ಬಾರ್ಬರ್ಗೆ ನಾಯಿ ಅಂತಾರೆ. ಅವ್ರ ಬಗ್ಗೆ ಗೊತ್ತದನ. ಎಮ್ಮೆ ಬೋಳಿಸ್ತಕ್ಕಂಥದ್ದು ಒಂದು ಉಪಜಾತಿ ಅದ, ಜಾತ್ಕರ್ ಅಂತಾರ. ಅವ್ರಿಗೆಲ್ಲ ಉದ್ಯೋಗ ಶಿಕ್ಷಣದಲ್ಲ ಬರಬೇಕಲ್ಲ. ಅವ್ರ ಮುಂದೆ 75 ವರ್ಷದ ಸ್ವಾತಂತ್ರ್ಯದ ಲಾಭ ಅವ್ರಿಗೂ ಸಿಗಬೇಕಲ್ಲ. ಅದನ್ನು ಮಾಡೋದು ಬಿಟ್ಟು ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ ಕಂದಕ ಸೃಷ್ಟಿ ಮಾಡಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿಕೊಂಡಿರ್ತಕ್ಕಂಥದ್ದನ್ನು ಈ ನಾಡಿನ ಜನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವ್ರ ಸರ್ಕಾರದ ನಡವಳಿಕೆಯನ್ನು ಖಂಡಿಸ್ತೇವೆ ನಾವೆಲ್ಲ.